ಆಹಾ, ಹಲಸಿನಣ್ಣು ನೋಡ್ತಾ ಇದ್ರೆ ಬಾಯಲೆಲ್ಲ ನೀರ್ ಬರ್ತಾ ಇದೆ. ಇವತ್ತು ನಮ್ಮಮ್ಮ ಅಡಿಕೆ ಗಿಡ ನೆಡೋಣ ಅಂತೇಳಿ ಅಡಿಕೆ ಗಿಡ ತಗೋ ಬಂದಿದ್ರು. ನೈಟ್ ಊಟಕ್ಕೆ ಚಿಕನ್ ಗ್ರೇವಿ ಮಾಡಿ ಕಲರ್ ರೈಸ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಅಮ್ಮ ಚಿಕನ್ ಗ್ರೇವಿ ಮಾಡ್ತಾ ಇದಾರೆ, ನಾನು ಕಲರ್ ರೈಸ್ ಮಾಡ್ತಾ ಇದ್ದೀನಿ. ಕೊತ ಕೊತ ಅಂತ ಕುದೀತಾ ಇದೆ. ಇವಾಗ ಅಥರ್ವ ಅಂತೂ ಇವತ್ತು ಫುಲ್ ಖುಷಿಯಾಗಿ ಸ್ಕೂಲಿಂದ ಬಂದ, ಯಾಕಂದ್ರೆ ಹೊಸ ಬ್ಯಾಗ್ ಕೊಟ್ರಂತೆ ಸ್ಕೂಲಲ್ಲಿ. ಇವತ್ತು ನಮ್ಮ ಮನೆಯಲ್ಲಿ ಕ್ಯೂಟ್ ಆಗಿರುವಂತ 2 ಹೂ ಬಿಟ್ಟಿದಾವೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗುಲಾಬಿ ಹೂ ನೋಡಿ. ನಮ್ಮಮ್ಮ ಹೇಗೂ ತಂದಿದ್ದೀನಲ್ಲ ಅಡಿಕೆ ಗಿಡ ನೆಟ್ಬಿಡೋಣ ಅಂತ ಹೇಳಿ ನೆಡ್ತಾ ಇದ್ದಾರೆ. ಅಡಿಕೆ ಸಸಿ ನೆಡ್ತಿದ್ದಂಗೆ ಅಥರ್ವ ಸ್ಕೂಲಿಂದ ಬಂದಿದ್ದ. ಈ ಕೆಲಸವಂತೂ ಅಮ್ಮಮ್ಮನ ಜೊತೆ ಸೇರ್ಕೊಂಡು ಮಾಡ್ಲೇಬೇಕು ಅಥರ್ವ ಇದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಹಲೋ, ಹಾಯ್ ಗೈಸ್, ಇವತ್ತಿನ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗಿಂದ ನಮ್ಮ ಮನೇಲಿ ಏನೇನ್ ಮಾಡಿದ್ವಿ ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀವಿ. ಮಿಸ್ ಮಾಡದೆ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಮ್ಮ ಬೆಳಗ್ಗೆ ಎದ್ಬಿಟ್ಟು ತುಳಸಿ ಕಟ್ಟೆ ಎಲ್ಲ ತೊಳೆದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂತಾ ಇದ್ದಾರೆ. ಅದೇ ಟೈಮಿಗೆ ಟ್ರೈನ್ ಬಂದಿದೆ ನೋಡಿ, ಟ್ರೈನ್ ಕಾಣಿಸ್ತಾ ಇದೆ. ಹೂವಂತೂ ಕೊಯ್ದೇ ಇಲ್ಲ, ಸುಮಾರು ಹೂ ಆಗ್ಬಿಟ್ಟಿದಾವೆ. ಹಾಗಾಗಿ ಕೊಯ್ಯಕ್ಕೆ ಆಗ್ತಾ ಇಲ್ಲ. ಎಲ್ಲ ಮಲ್ಗೆ ಹೂವೆಲ್ಲ ಹಾಗೆ ಇಲ್ಲೇ ಗಿಡದಲ್ಲೇ ಅರಳ್ಬಿಟ್ಟಿದಾವೆ. ಬೆಳಗ್ಗೆ ತಿಂಡಿಗೆ ಅಮ್ಮ ಚಪಾತಿ ಮಾಡೋಣ ಅಂತ ಹೇಳಿ ಆಶೀರ್ವಾದ್ ಹಿಟ್ಟನ್ನ ಯೂಸ್ ಮಾಡಿ ಚಪಾತಿನ ಮಾಡ್ತಾ ಇದ್ದಾರೆ. ಯಾವಾಗ್ಲೂ ನಮ್ಮ ಮನೇಲಿ ಬೆಂಡೆಕಾಯಿ ಪಲ್ಯನೇ ಮಾಡೋದು. ಇವತ್ತು ಜಾಸ್ತಿ ಚಪಾತಿ ಮಾಡ್ತಾ ಇಲ್ಲ. ನಮ್ಮ ಹತ್ರ ಒಂದು ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು. ಹಾಗಾಗಿ ಸ್ಕೂಲಿಗೆ ಆಗಷ್ಟು ಹಾಗೆ ಸ್ವಲ್ಪ ಮನೇಲಿನ ನಮ್ಮ ಅಪ್ಪಾಜಿ ಸ್ವಲ್ಪ ಶುಗರ್ ಪೇಷಂಟು, ಹಾಗಾಗಿ ಅವರಿಗೂ ಚಪಾತಿ ಕೊಟ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಇಬ್ಬರಿಗೆ ಆಗಷ್ಟು ಮಾತ್ರ ಚಪಾತಿ ಮಾಡ್ತಾ ಇದೀವಿ. ನಮಗೆ ನಿನ್ನೆ ಬಿರಿಯಾನಿ ಮಾಡಿದ್ವಿ ನೈಟು, ಅದೇ ಸ್ವಲ್ಪ ಉಳಿದಿತ್ತು. ಹಾಗಾಗಿ ಸ್ವಲ್ಪ ಪಲ್ಯ ಮಾಡ್ಕೊಂಡು ಹಾಗೆ ಸ್ವಲ್ಪ ಚಪಾತಿ ಮಾಡೋಣ ಅಂತೇಳಿ ಅಮ್ಮ ರೆಡಿ ಮಾಡ್ಕೊಂತಾ ಇದ್ದಾರೆ. ಚಪಾತಿ ಹಿಟ್ಟೆಲ್ಲ ನಾನೇ ಮಿಕ್ಸ್ ಮಾಡ್ಕೊಟ್ಟಿದ್ದೆ. ಚೆನ್ನಾಗಿ ಸಾಫ್ಟ್ ಆಗಿ ಕಳ್ಸಿಟ್ಟಿದ್ದೀನಿ. ಚೂರು ಹೊತ್ತು ಬಿಟ್ರೆ ಸಾಕು, ಫುಲ್ಲು ಇನ್ನೂ ಸಾಫ್ಟ್ ಆಗಿಬಿಡುತ್ತೆ ಇದು. ಹಾಗೆ ಈ ಕಡೆ ಬೆಂಡೆಕಾಯಿ ಪಲ್ಯ ಕೂಡ ಅಮ್ಮ ರೆಡಿ ಮಾಡಿದ್ರು. ಇನ್ನ ಚಪಾತಿ ಉದ್ದಿನ ಚಪಾತಿ ಬೇಯಿಸಿದ್ರೆ ಇವತ್ತಿನ ಟಿಫಿನ್ ರೆಡಿ ಆಗ್ಬಿಡುತ್ತೆ. ಆಮೇಲೆ ಆ ಥರವ ನೆಪ್ಸಿ ಅವನ್ನ ರೆಡಿ ಮಾಡ್ಬೇಕು ಸ್ಕೂಲಿಗೆ. ಚಪಾತಿ ಕೂಡ ಆಶೀರ್ವಾದ ಹಿಟ್ಟಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಅಥರ್ವಂಗೂ ತಿಂಡಿ ತಿನ್ಸಿ ರೆಡಿ ಮಾಡಿ ಸ್ಕೂಲಿಗೆ ರೆಡಿ ಮಾಡಿ ಹೊರಗಡೆ ವೆಹಿಕಲ್ಗೆ ವೆಯ್ಟ್ ಮಾಡ್ತಾ ಇದ್ವಿ ಅವ್ರ ವ್ಯಾನಿಗೆ. ಅವನು ಲೂಡೋ ಆಡ್ತಾ ಕುತ್ಕೊಂಡಿದ್ದಾನೆ, ಎಷ್ಟೊತ್ತಿಗೆ ಬರುತ್ತೋ ವ್ಯಾನು ಅಂತ ಹೇಳ್ಬಿಟ್ಟು. ನಮ್ಮಮ್ಮನೂ ಅಲ್ಲೇ ಹಸುವಾಯ್ತು ಅಂತ ಹೇಳಿ ಸ್ವಲ್ಪ ಹಾಗೆ ಚಪಾತಿ ತಿಂದ್ಬಿಟ್ಟು ಅಥರ್ವನ್ ಜೊತೆ ಆಟ ಆಡ್ತಾ ಇದ್ದಾರೆ. ಅವನಿಗೆ ಲೂಡೋ ಗೇಮ್ ಅಂದ್ರೆ ತುಂಬಾ ಇಷ್ಟ. ಈ ಗೇಮ್ನ ಆಟ ಆಡ್ತಾ ಇರ್ತಾನೆ. ಸ್ಕೂಲು ವೆಹಿಕಲ್ ಬರೋ ತನಕ, ವ್ಯಾನ್ ಬರೋ ತನಕ ಆಡ್ತೀನಿ ಅಮ್ಮಮ್ಮ ಬರ್ರಿ ಅಂತ ಹೇಳಿ ಅವ್ರ ಅಮ್ಮಮ್ಮನ ಜೊತೆ ಇಬ್ರು ಆಟ ಆಡ್ತಾ ಕುತ್ಕೊಂಡಿದ್ದಾರೆ. ನಾವು ಲಂಚ್ ಬಾಕ್ಸು ಹಾಗೆ ಅವ್ನ ಸ್ಕೂಲ್ ಬ್ಯಾಗ್ನೆಲ್ಲ ರೆಡಿ ಮಾಡಿ ಹೊರಗೆ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ. ಸ್ಕೂಲ್ ವ್ಯಾನ್ ಬಂತು, ಹಾಗಾಗಿ ನಮ್ಮಮ್ಮ ಬಿಟ್ಟು ಬರಕ್ಕಂತ ಹೇಳಿ ಹೊರಗೆ ಹೋಗ್ತಾ ಇದ್ದಾರೆ. ಅವನ್ನ ಕಳಿಸ್ಬಿಟ್ರೆ ಮತ್ತೆ ನಮ್ಮಮ್ಮಂಗೆ ಹೊರಗಡೆ ಸ್ವಲ್ಪ ಹೋಗೋ ಕೆಲಸ ಇತ್ತು. ಹಾಗೆ ಅಡಿಕೆ ಸಸಿ ತರಬೇಕು ಅಂತ ಹೇಳಿ ಹೊರಟಿದ್ರು. ಅವನಿದ್ದಾಗ ಹೋಗಕ್ಕಾಗಲ್ಲ. ಹಾಗಾಗಿ ಅವ್ನು ಸ್ಕೂಲ್ಗೆ ಹೋದಾಗನೆ ಹೋಗಿ ತಗೋಬರ್ಬೇಕು, ಇಲ್ಲಾಂದ್ರೆ ನಾನು ಬರ್ತೀನಿ ಅಂತ ಹಠ ಮಾಡ್ತಾನೆ. ಹಾಗಾಗಿ ನಮ್ಮಮ್ಮ ಅವ್ನ ಸ್ಕೂಲಿಗೆ ಕಳಿಸಿದವರೆ ಹೊರಟ್ರು. ಬೆಳಗ್ಗೆನೆ ಹೋಗಿ ಇಸ್ಕೊ ಬಂದ್ಬಿಟ್ರೆ ಬೇಗ ಕೆಲಸ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ತಗೋಬರಕ್ಕೆ ಅಂತ ಹೋದ್ರು. ಅಡಿಕೆ ಸಸಿ ತಗೋಬರ್ತಾ ಇದಾರೆ ನೋಡಿ. ಈಗ ಇತ್ತೀಚೆಗೆ ಅಡಿಕೆ ಸಸಿ ರೇಟ್ ಎಲ್ಲ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಹಾಗಾಗಿ ಈ ಅಡಿಕೆ ಸಸಿನ ಇವಾಗಲೇ ಒಂದು 4-5 ತಗೊಬಂದ್ಬಿಡೋಣ ಅಂತೇಳಿ ಅಮ್ಮ ತಗೊಬಂದಿದ್ರು. ಆಲ್ರೆಡಿ ಸ್ವಲ್ಪ ದೊಡ್ಡವಾಗಿರೋ ಅಡಿಕೆ ಸಸಿಗಳೆಲ್ಲ ನೆಟ್ಟಿದ್ದಾರೆ. ಸ್ವಲ್ಪ ಪ್ಲೇಸ್ ಇತ್ತು, ಇನ್ನೊಂದ್ ಸ್ವಲ್ಪ ನೆಟ್ಕೊಳ್ಳೋಣ ಅಂತ ಹೇಳಿ ಅಡಿಕೆ ಸಸಿ ತಗೋಬರಕ್ ಹೋಗಿದ್ರು. ಪರವಾಗಿಲ್ಲ, ಅಡಿಕೆ ಸಸಿ ಕೂಡ ತುಂಬಾ ಚೆನ್ನಾಗಿತ್ತು. ಈಗ ಓಪನ್ ಮಾಡ್ತಾ ಇದ್ದಾರೆ ನೋಡಿ ಸಸಿ ಹೇಗಿದೆ ಅಂತ ಹೇಳಿ. ಅತಿ ದೊಡ್ಡದು ಅಲ್ಲ, ಸಣ್ಣದು ಅಲ್ಲ, ಮೀಡಿಯಂ ಸೈಜ್ ಅಲ್ಲಿ ಇತ್ತು. ಈ ಸರಿ ನಮ್ಮಮ್ಮ ಏನ್ ಮಾಡಿದಾರೆ ಅಂದ್ರೆ ಅಡಿಕೆನ ಎಲ್ಲ ಪ್ಯಾಕೆಟ್ ಅಲ್ಲಿ ಹಾಕ್ಬಿಟ್ಟು ಸಸಿ ಎಬ್ಬಿಸ್ತಾ ಇದಾರೆ. ಅದು ಮೋಸ್ಟ್ಲಿ ಮುಂದಿನ ವರ್ಷ ಈ ಹೈಟ್ ಬರ್ಬೋದು ಅಂತ ಹೇಳಿ ಅನ್ಕೊಂಡಿದ್ವಿ. ಸಸಿ ನೋಡಿ ಎಷ್ಟು ಹೈಟ್ ಇದಾವೆ ಅಂತ ಹೇಳ್ಬಿಟ್ಟು ಎತ್ಬಿಟ್ಟು ತೋರಿಸ್ತಾ ಇದಾರೆ ನಮ್ಮಮ್ಮ. ಇಷ್ಟು ಹೈಟ್ ಆಗಿದೆ. ಇದನ್ನ ನೀಟಾಗಿ ಮಣ್ಣಲ್ಲಿ ಇಟ್ಟು ನೆಡ್ಬೇಕು. ಅದು ಒಳಗಡೆ ಇರೋ ಪ್ಯಾಕೆಟ್ನೆಲ್ಲ ಹರಿದ್ಬಿಟ್ಟು ನೀಟಾಗಿ ಇಡ್ಬೇಕು. ನಮ್ಮಮ್ಮ ಎಲ್ಲಿ ನೆಡೋದು ಅಂತ ಹೇಳಿ ಹಿಂದ್ಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಎಲ್ಲಿ ಮಾಡೋದು ಅಂತ ಹೇಳಿ ಗುಂಡಿ ತೋಡ್ಕೊಂತಾರಲ್ವಾ, ಅದಕ್ಕೆ ಆ ತರ ಗುಂಡಿ ತೋಡಿ ಬಿಟ್ಟಿದ್ದಾರೆ. ಇದಕ್ಕೆ ಇನ್ನ ಸಸಿ ಇಟ್ಟು ಸಸಿನ ನೆಡ್ಬೇಕು ಅಂತ ಹೇಳಿ. ಹಾಗೆ ಸುಮಾರಷ್ಟು ಗಿಡಗಳು ದೊಡ್ಡನೂ ಆಗಿದಾವೆ. ಹಾಗೆ 2-3 ಪ್ಲೇಸ್ ನೋಡ್ಬಿಟ್ಟು ಈ ತರ ಗುಂಡಿ ತೆಗ್ದು ಇಡ್ಕೊಂತಾ ಇದ್ದಾರೆ. ಈ ತರ ಗುಂಡಿ ತೆಗ್ದು ಇಟ್ಕೊಂಡ್ರೆ ಆಮೇಲೆ ಬಂದಾದ್ರೂ ನೆಡ್ಬೋದು ಅಂತ ಹೇಳ್ಬಿಟ್ಟು. ಹಾಗೆ ಇವತ್ತು ನಮ್ಮ ಮನೇಲಿ ತುಂಬಾ ಕ್ಯೂಟ್ ಆಗಿರೋ ಗುಲಾಬಿ ಹೂ ಕೂಡ ಬಿಟ್ಟಿದೆ. ಕಲರ್ ಕೂಡ ತುಂಬಾ ಚೆನ್ನಾಗಿದೆ, ಕ್ರೀಮ್ ಕಲರು. ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ತುಂಬಾ ಗುಲಾಬಿ ಹೂ ಬಿಡ್ತದವೆ, ಮುಡ್ಕೊಳಕ್ಕೆ ಆಗಲ್ಲ, ಅಷ್ಟೊಂದು ಕಲರ್ಸ್ ಗುಲಾಬಿ ಇದಾವೆ. ಅದರಲ್ಲಿ ಇದೊಂದು ಕಲರು ತುಂಬಾ ಚೆನ್ನಾಗಿದೆ, ನೋಡೋದಕ್ಕೆ ತುಂಬಾ ಇಷ್ಟ ಆಯ್ತು. ಹಾಗಾಗಿ ನಿಮ್ಗೂ ತೋರಿಸ್ತಾ ಇದ್ದೀನಿ. ಇಲ್ಲೊಂದು ಕಲರ್ ಇವಾಗ ಸಣ್ಣ ಮರಿ ಆಗಿದೆ, ಇದು ಸಣ್ಣ ಮಗ್ಗಾಗಿದೆ, ಮರಿ ಅಲ್ಲ. ಇದು ಬೇರೆ ಹತ್ರ ಬಿಟ್ಟಿರೋಂತ ಗುಲಾಬಿ. ಇದು ಒಂಥರ ಚೆನ್ನಾಗಿದೆ. ಎಲ್ಲಿ ನೋಡಿದ್ರು ಗುಲಾಬಿ ಹೂವಿನ ಗಿಡನೇ ಆಗ್ಬಿಟ್ಟಿದೆ. ನಮ್ಮಮ್ಮ ತುಂಬಾ ಗಿಡಗಳನ್ನೆಲ್ಲ ಹಾಕ್ಬಿಟ್ಟಿದ್ದಾರೆ. ಹಾಗೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಅಕ್ಕಿ ಒಣಗುತ್ತೋ ಇಲ್ಲೋ ಅಂತೇಳಿ ಇವತ್ತು ಚೆನ್ನಾಗಿ ಬಿಸಿಲಿದೆ ಅಂತೇಳಿ ಅಕ್ಕಿನ ತೊಳೆದ್ಬಿಟ್ಟು ಹಾಕ್ತಾ ಇದ್ದಾರೆ ನಮ್ಮಮ್ಮ.
ರೊಟ್ಟಿ ಮಾಡೋದಾದ್ರು ಕಡುಬು ಮಾಡೋದಾದ್ರು ಏನಾದ್ರು ಒಂದು ಮಿಷನ್ ಅಲ್ಲಿ ರವೆ ಹಿಟ್ಟು ಹಾಕ್ಸ್ಕೊಂಡ್ ಬಂದಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಮಳೆಗಾಲ ಅಲ್ವಾ, ಮತ್ತೆ ಆರೋದು ಬಿಸಿಲು ಬಿಡೋದೇ ಕಷ್ಟ ಇನ್ನ. ಹಾಗಾಗಿ ಸ್ವಲ್ಪ ಅಕ್ಕಿನ ತೊಳೆದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊಸೈಟಿ ಅಕ್ಕಿನ ಚೆನ್ನಾಗಿ ತೊಳೆದು ಒಣಗಿಸ್ಕೊಂತ ಇದಾರೆ. ಇವತ್ತು ಬಿಸಿಲು ಚೆನ್ನಾಗಿರೋದ್ರಿಂದ 4 ದಿನ ಮಳೆ ಹಿಡಿದ್ಬಿಟ್ಟಿತ್ತು, ಫುಲ್ಲು ಮಳೆ ಇನ್ನೇನ್ ಹಿಡ್ದೇ ಬಿಡುತ್ತೇನಪ್ಪ ಅನ್ಕೊಂಡ್ವಿ. ಈಗ ಮತ್ತೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಬೇಸಿಗೆ ಬಿಸಿಲು ತರ. ಅಮ್ಮ ಗಿಡ ನೆಡೋಣ ಅಂತೇಳಿ ಕಡೆ ಬಂದ್ರು. ನಾನು ಒಂಚೂರು ವಿಡಿಯೋದಲ್ಲಿ ಹಿಡ್ಕೊಳ್ಳೋಣ, ವಿಡಿಯೋದಲ್ಲಿ ತೋರ್ಸೋಣ ಹೇಗ್ ನೆಡ್ತಾರೆ ಅಂತ ಹೇಳ್ಬಿಟ್ಟು ಅಂತೇಳಿ ಬಂದೆ. ನಾನು ಇದುವರೆಗೂ ಯಾವಾಗೂ ನೆಟ್ಟಿದ್ ನೋಡಿಲ್ಲ ಅಡಿಕೆ ಗಿಡನ, ಹೇಗ್ ನೆಡ್ತಾರೆ ಅಂತ ಹೇಳಿ ನೋಡ್ತಾ ಇದ್ದೀನಿ. ಫಸ್ಟ್ ಕೊಟ್ಟೆನೆಲ್ಲ ಓಪನ್ ಮಾಡ್ಬಿಟ್ಟು ಜಸ್ಟ್ ಮಣ್ಣನ್ ಮಾತ್ರ ಇಡ್ಬೇಕಂತೆ. ಒಳಗಡೆ ಬೇರ್ ನೋಡಿ ಹೇಗ್ ಬಂದಿದೆ ಅಂತ ಹೇಳ್ಬಿಟ್ಟು ಈ ತರ ಓಪನ್ ಮಾಡಿ ಇಡ್ತಾರೆ. ಹೊರಗಡೆ ಎಲ್ಲ ಬೇರೆಲ್ಲ ಚೆನ್ನಾಗಿ ಕೊಟ್ಬಿಟ್ಟಿದೆ, ಚೆನ್ನಾಗಿ ಬೇರ್ ಬಂದಿದೆ, ಪರವಾಗಿಲ್ಲ. ಈ ತರ ಕಪ್ಪು ಕವರಲ್ಲಿ ವೈಟ್ ಕವರಲ್ಲೆಲ್ಲ ಹಾಕಿಡ್ತಾರೆ. ನಮ್ಮಮ್ಮ ಸಸಿ ಮಾಡೋದಕ್ಕೆ ಎಲ್ಲ ಕಪ್ಪು ಕವರ್ ತಗೊಬಂದ್ಬಿಟ್ಟು ಹಾಕಿಟ್ಟಿದ್ದಾರೆ. ಮೋಸ್ಟ್ಲಿ ಮುಂದಿನ ವರ್ಷ ಎಲ್ಲ ಇದೇ ಸೈಜಲ್ಲಿ ಇರುತ್ತೆ ನೋಡಿ. ಈ ತರ ಇಟ್ಬಿಟ್ಟು ಅದಕ್ಕೆ ನೀಟಾಗಿ ಮಣ್ಣು ಹಾಕ್ತಾರೆ. ಸ್ಟ್ರೈಟ್ ಆಗಿ ಇಡ್ಬೇಕಂತೆ, ಸ್ಟ್ರೈಟ್ ಆಗಿಟ್ರೆ ಸ್ಟ್ರೈಟ್ ಆಗಿ ಹೋಗುತ್ತೆ, ಅದು ಸ್ಟ್ರೈಟ್ ಆಗಿ ಬೆಳೆಯೋಕೆ ಈಸಿ ಆಗುತ್ತೆ ಅಂತ ಹೇಳಿ. ಕೆಂಪು ಮಣ್ಣು ನೋಡೋದಕ್ಕೂ ಚೆನ್ನಾಗಿದೆ. ಪಕ್ಕದಲ್ಲೇ ಗೊಬ್ಬರ ಇರೋದ್ರಿಂದ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಹಾಕಿದ್ರೆ ಮೋಸ್ಟ್ಲಿ ಚೆನ್ನಾಗಿ ಬೆಳೆಯುತ್ತೆ ಅಂತ ಅನ್ಕೊಂಡಿದೀವಿ. ಚೆನ್ನಾಗಿ ಅದು ಟೈಟ್ ಆಗೋಕ್ಕೋಸ್ಕರ ಅಮ್ಮ ಕಾಲಲ್ಲಿ ಸ್ಟ್ರೈಟ್ ಆಗಿ ಇಟ್ಕೊಂಡು ತುಳಿದು ಮಣ್ಣನ್ನ ಟೈಟ್ ಮಾಡ್ತಾ ಇದ್ದಾರೆ. ಇದೇ ತರ ಆಲ್ರೆಡಿ ಈಗಾಗಲೇ ಒಂದು 2 ಗಿಡನ ನೆಟ್ಬಿಟ್ಟಿದ್ದಾರೆ. ಬನ್ನಿ ಆ ಗಿಡ ಕೂಡ ಹೇಗಿದೆ ಅಂತ ಹೇಳಿ ತೋರ್ಸ್ಕೊಂಡ್ ಬರ್ತೀನಿ. ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಈ ಅಡಿಕೆ ಗಿಡಗಳನ್ನೆಲ್ಲ. ಇದು ಜಾಸ್ತಿ ಇವಕ್ಕೆ ಬಿಸಿಲಿರಬಾರ್ದು, ಅತಿಯಾಗಿ ನೆರಳು ಬರಬಾರ್ದು. ಹನಕ್ಲು ನೀರ್ ಬೀಳತ್ತಲ್ವಾ ಮರದ ಕೆಳಗಡೆ, ಆ ತರ ಜಾಗದಲ್ಲೂ ನೆರಳಬಾರ್ದು. ಸ್ವಲ್ಪ ನೆರಳು ಬೇಕು, ಬಿಸಿಲು ಬೇಕು ಈ ಗಿಡಕ್ಕೆ. ನೋಡ್ರಿ ಆಲ್ರೆಡಿ ಅಮ್ಮ 2 ಗಿಡ ನೆಟ್ಬಿಟ್ಟಿದ್ದಾರೆ. ಇಲ್ಲೊಂದ್ ಗಿಡ ನೆಟ್ಟಿದ್ದಾರೆ, ಹಾಗೆ ಇನ್ನೊಂದ್ ಹತ್ರ ನೋಡಿ ಅಲ್ಲೊಂದ್ ಗಿಡ ನೆಟ್ಟಿದ್ದಾರೆ, ತೋರಿಸ್ತೀನಿ. ಇದು 3ನೇ ಗಿಡ ನೆಡ್ತಾ ಇದ್ರು. ಅಷ್ಟೊತ್ತಿಗೆ ನಾನ್ ಬಂದು ವಿಡಿಯೋ ತಗೊಂಡೆ. ಹಾಗೆ ನಿನ್ನೆ ಮಾರ್ಕೆಟಿಗೆ ಹೋಗಿರೋದು, ವೆಜಿಟೇಬಲ್ ಎಲ್ಲ ತೆಗ್ದಿಟ್ಟಿರ್ಲಿಲ್ಲ, ಹಾಗಾಗಿ ಒಳಗಡೆ ಬಂದು ಈ ತರಕಾರಿನಾದ್ರೂ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಜೋಡಿಸ್ತಾ ಇದ್ದಾರೆ. ಬದನೆಕಾಯಿ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ವು, ಎಲ್ಲ ಫ್ರೆಶ್ ಆಗಿರೋ ತರಕಾರಿ. ಹೀರೆಕಾಯಿ, ಸೌತೆಕಾಯಿ ಎಲ್ಲ ಸಖತ್ತಾಗಿದ್ವು. ತರಕಾರಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ. ಇಷ್ಟೆಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ರಾಜ ಬಂದ ಸ್ಕೂಲಿಂದ. ಬರ್ತಿದ್ದಂಗೆನೆ ಖುಷಿಯಾಗಿ ಬರ್ತಾ ಇದ್ದಾನೆ. ಇವತ್ತು ಯಾಕೆ ಖುಷಿಯಾಗಿ ಬರ್ತಾ ಇದ್ದಾನೆ ಅಂದ್ರೆ ಹೊಸ ಬ್ಯಾಗ್ ಕೊಟ್ರಂತೆ ಅವ್ರ ಸ್ಕೂಲಲ್ಲಿ, ಹಾಗಾಗಿ ಸ್ಕೂಲ್ ಬ್ಯಾಗ್ ಕೊಟ್ರು ಅಂತ ಹೇಳಿ ತೋರ್ಸಕ್ಕೆ ಫುಲ್ ಖುಷಿಯಾಗಿ ಬರ್ತಾ ಇದ್ದಾನೆ. ಹೊಸ ಬ್ಯಾಗು ಅಂತ ಹೇಳ್ಬಿಟ್ಟು ಅವನ ಹೆಸರು ಕೂಡ ಬರ್ದಿ ಸ್ಟಿಕ್ಕರ್ ಹಾಕಿ ಕಳಿಸಿದ್ದಾರೆ. ಇನ್ನು ಇವನು ಪ್ರಿ-KG ಅಥವಾ ಪ್ರಿ-KG ಅಂತ ಎಲ್ಲ ಬರೆದ್ಬಿಟ್ಟು ಕಳಿಸಿದ್ದಾರೆ. ಬರ್ತಿದ್ದಂಗೆ ಅವನಿಗೆ ಸ್ನಾಕ್ಸ್ ತಿನ್ನೋ ಏನಾದರೂ ಅಭ್ಯಾಸ, ಹಾಗಾಗಿ ಇವತ್ತು ಏನ್ ಮಾಡೋದಪ್ಪ ಅಂತೇಳಿ ಅಮ್ಮ ಒಂದು ಹಾಫ್ ಬಾಯ್ಲ್ ಹಾಕೊಟ್ಟಿದ್ದಾನೆ. ಅವನಿಗೆ ಆಮ್ಲೆಟ್ಗಿಂತ ಈ ತರ ಹಾಫ್ ಬಾಯ್ಲ್ ಮಾಡ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾನೆ. ಮನೆಗೆ ಬಂದನೆ ಏನ್ ಮಾಡ್ತಾ ಇದ್ದಾನೆ ನೋಡಿ, ಒಂದು ಹಿಡಿ ಕಡ್ಡಿನ ತಗೊಂಡು ಕಟ್ ಮಾಡಿ ಏನ್ ಮಾಡಿದೆ ಮಮ್ಮಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾನೆ. ಅದು ಅಂತ ಹೇಳ್ತಾ ಇದ್ದಾನೆ. ಹಾಗೆ ಕುತ್ಕೊಂಡು ಒಂದೊಂದೇ ಸ್ಪೆಲ್ಲಿಂಗು ಏನೇನಾಗುತ್ತೋ 3 ಕಡ್ಡಿ ಒಳಗೆ ಮಾಡಂತವನ್ನ ಮಾಡ್ತಾ ಇದ್ದಾನೆ. ಇದು ಜೆ ಅಂತೆ, ಏನೇನೋ ಹೇಳ್ಕೊಂಡ್ ಮಾಡ್ದ. ಅಮ್ಮ ಇವಾಗ ಚಿಕನ್ ಗ್ರೇವಿ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂತ ಇದ್ದಾರೆ. ಇವತ್ತೇನ್ ಸ್ಪೆಷಲ್ ಅಂದ್ರೆ ನೈಟ್ ಚಿಕನ್ ಗ್ರೇವಿ ಮಾಡಿ ಹಾಗೆ ಕಲರ್ ರೈಸ್ ಮಾಡೋಣ ಅನ್ಕೊಂಡ್ವಿ. ಯಾಕಂದ್ರೆ ನಿನ್ನೆ ತಾನೇ ಬಿರಿಯಾನಿ ಮಾಡ್ಕೊಂಡಿದ್ವಿ, ಅದಕ್ಕೋಸ್ಕರ ಇವತ್ತು ಕಲರ್ ರೈಸ್ ಮಾಡೋಣ ಅಂತ ಅನ್ಕೊಂಡ್ವಿ. ನಾನೇ ಕಲರ್ ರೈಸ್ ಮಾಡೋಣ ಅಂತ ಹೇಳಿ ಕಲರ್ ರೈಸ್ ನಾನ್ ಮಾಡ್ತೀನಿ, ಗ್ರೇವಿ ನೀವು ಮಾಡ್ರಿ ಅಮ್ಮ ಅಂತ ಹೇಳಿ ಅನ್ಕೊಂಡ್ವಿ. ಹಾಗೆ ಕಲರ್ ರೈಸ್ ಬೇಕಾಗಿರೋದೆಲ್ಲ ಅಮ್ಮ ಕಟ್ ಮಾಡಿಕೊಟ್ರು, ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಟೈಮಲ್ಲಿ ನಮ್ಮಮ್ಮ ಅಥರ್ವನ ಕರ್ಕೊಂಡು ಹೊರಗಡೆ ಹೋಗ್ತಾ ಇದ್ದಾರೆ, ಹಿಂದ್ಗಡೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅವನಿಗೆ ಗಿಡ ನೆಟ್ಟಿರೋದು ಗೊತ್ತಿರ್ಲಿಲ್ಲ, ಅಡಕೆ ಗಿಡ ಕಂಡಿಡಿತನ ಇಲ್ಲ ನೋಡ್ಬೇಕು ಅಂತ ಹೇಳ್ಬಿಟ್ಟು ಹಿಂದ್ಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನ್ ಕಂಡಿಡಿಯಲ್ಲ ಅಂತ ಹೇಳಿದ್ದೆ, ಅವನಿಗೆ ಗೊತ್ತಾಗಲ್ಲ, ಸಣ್ಣ ಹುಡುಗ ಅಲ್ಲ, ಮೊದ್ಲೇ ಇತ್ತು ಅಂತ ಅನ್ಕೊಂತಾನೆ ಅಂತ ನಾನು ಹೇಳಿದ್ದೆ. ಹಾಗಾಗಿ ಟೇಸ್ಟ್ ಮಾಡೋಣ ಇರು, ಅವ್ನ್ ಗೊತ್ತಾಗುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಕರ್ಕೊಂಡ್ ಬಂದ್ರು. ಅಷ್ಟೊತ್ತಿಗೆ ನಾನ್ ಕಂಡಿಡಿಯಲ್ಲ ಅಂದ್ರೂ ಅವ್ನು ನೋಡಿ ಹೇಗ್ ಕಂಡಿಡಿದ್ಬಿಟ್ಟ ಅಂತ ಹೇಳ್ಬಿಟ್ಟು, ಇದು ಯಾರು ನೆಟ್ಟಿದ್ದು ಗಿಡನ ಅಂತ ಹೇಳಿ ಕೇಳ್ತಾ ಇದ್ದಾನೆ ಬಂದ್ಬಿಟ್ಟು. ನನಗೂ ಆಶ್ಚರ್ಯ ಆಯ್ತು, ಪರವಾಗಿಲ್ಲ ಇವನು ಕಂಡಿಡಿದ್ಬಿಟ್ನಲ್ಲ ಅಂತ ಹೇಳಿ ಅನ್ಕೊಂಡೆ. ಅವನು ಯಾವಾಗ್ಲೂ ನನ್ಕಿಂತ ಜಾಸ್ತಿ ಹಿಂದೆ ಓಡಾಡೋದೇ ಇವನು, ಹಾಗಾಗಿ ಅವನಿಗೆ ಗೊತ್ತಿದೆ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ದಿನ ಹೂ ಕೀಳಕ್ಕೆ ನಮ್ಮಮ್ಮ ಹಿಂದ್ಗಡೆ ಬರ್ತಾರಲ್ವಾ, ಅವ್ರ ಹಿಂದೆ ಬರೋದೇ ಇವನು. ಅದಕ್ಕೋಸ್ಕರ ನನ್ಕಿಂತ ಜಾಸ್ತಿ ಎಲ್ಲೆಲ್ಲಿ ಏನೇನಿದೆ ಅನ್ನೋದನ್ನ ಎಲ್ಲ ಇವನೇ ತಿಳ್ಕೊಂಡಿರ್ತಾನೆ. ನಾವು ಸುಮ್ಮನೆ ಇಲ್ಲ, ಅದು ಮೊದ್ಲಿಂದನೇ ಇತ್ತು ಅಂತ ಹೇಳ್ಬಿಟ್ಟು ಹೇಗೋ ಮ್ಯಾನೇಜ್ ಮಾಡಿದ್ವಿ. ಇವಾಗ ನೆಟ್ವಿ ಅಂತ ಹೇಳಿದ್ರೆ ನನಗೆ ಯಾಕೆ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಅಳಕ್ಕೆ ಕುತ್ಕೊಬಿಡ್ತಾನೆ. ಹಾಗೆ ಸ್ವಲ್ಪ ಹೂಗಳೆಲ್ಲ ಇದ್ವಲ್ವಾ, ಅದನ್ನ ಕಿತ್ತೇ ಬರ್ತೀವಿ ಅಂತ ಹೇಳ್ಬಿಟ್ಟು ಅಮ್ಮ ಹೂ ಕೀಳಕ್ ಹೋದ್ರು. ಇವನ್ ಹಿಂದ್ಗಡೆಯಿಂದ ಹೋಗ್ತಾನೆ ಅಮ್ಮಮ್ಮನ ಹಿಂದೆ. ಅಮ್ಮ ಹೂ ಕಿತ್ತಂಗು ಇವ್ನು ಹೂ ಹಿಡ್ಕೊಳೋದು ಡೈಲಿ ಇದೇ ಕೆಲಸ ಇವ್ರದ್ದು. ನಾನು ಇವ್ರಿಂದ ಹೂ ಕಿತ್ಕೊ ಬರ್ಲಿ, ನಾನು ಮತ್ತೆ ಒಳಗಡೆ ಹೋಗ್ಬಿಟ್ಟು ಕಲರ್ ರೈಸ್ ಮಾಡೋಣ. ಕಲರ್ ರೈಸ್ ಮಾಡೋಷ್ಟೊತ್ತಿಗೆ ಇವ್ರು ಬಂದ್ಬಿಟ್ಟು ಗ್ರೇವಿ ಮಾಡಿದ್ರೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಂದ ಹೊರಟೆ.
ಈಗ ಟೈಮು 6 ಗಂಟೆ ಆಗಿದೆ, ಆದ್ರೂ ಎಷ್ಟೊಂದು ಬೆಳಕಿದೆ ನೋಡಿ. ಸೂರ್ಯನ ಕಿರಣಗಳೆಲ್ಲ ಇನ್ನ ಬೀಳ್ತಾನೆ ಇದೆ, ತುಂಬಾ ಬೆಳಕಿದೆ, ಪರವಾಗಿಲ್ಲ. ಇವಾಗ ಲೇಟ್ ಆಗಿ ಕತ್ಲಾಗುತ್ತೆ ಅನ್ಸುತ್ತೆ, ಹಾಗಾಗಿ ತುಂಬಾ ಬೆಳಕಿರುತ್ತೆ. ಸರಿ, ನಾನು ಇನ್ನೇನು ಮಾಡೋಣ, ಬಿರಿಯಾನಿ ಕಲರ್ ರೈಸ್ ಅಂತೇಳಿ ಒಳಗಡೆ ಬಂದೆ. ಸ್ವಲ್ಪ ಎಣ್ಣೆ ಕಾಯ್ತಾ ಇದ್ದಂಗೆ ಬಿರಿಯಾನಿ ಎಸೆನ್ಸ್ ಎಲ್ಲ ಇರುತ್ತಲ್ವಾ, ಏನೇನ್ ಹಾಕ್ತಾರೆ ಅಂತ ಅವನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಹಾಗೆ ಪಲಾವ್ ಎಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಯಾವ್ದು ಪಟ್ ಅಂತ ಸೌಟ್ ಸಿಗ್ಲಿಲ್ಲ ಅಂತ ಹೇಳಿ ಜಾಲ್ರಿ ಸೌಟ್ನೆ ತಗೋಬಿಟ್ಟಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಎಣ್ಣೆಲಿ ಫಸ್ಟೇ ಹಾಕೊಂತಾರೆ ಈರುಳ್ಳಿಗಿಂತ ಮುಂಚೆನೆ. ನಾನು ಯಾಕಂದ್ರೆ ಸಿಡಿಯುತ್ತೆ ಜಾಸ್ತಿ ಈರುಳ್ಳಿಗಿಂತ ಮುಂಚೆನೆ ಹಸಿಮೆಣಸು ಹಾಕಿದ್ರೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಹಾಕೊಂಡ್ಮೇಲೆ ನಾನು ಹಸಿಮೆಣಸು ಹಾಕೊಂತೀನಿ. ಆಮೇಲೆ ಸ್ವಲ್ಪ ಟೊಮೊಟೊನ ಹಾಕ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ಬೇಯಿಸ್ಬೇಕು. ಉಪ್ಪು ಹಾಕೊಂಡ್ರೆ ಬೇಗನೆ ಕರಗುತ್ತೆ ಅದು. ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ಬಿರಿಯಾನಿ ಪುಡಿ ಇರುತ್ತಲ್ವಾ, ಅದನ್ನು ಕೂಡ ನಾನು ಹಾಕಿ ಆಡ್ ಮಾಡ್ತಾ ಇದ್ದೀನಿ. ಅವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ನಾವು ಎಷ್ಟು ಅಕ್ಕಿ ಹಾಕ್ತೀವೋ ಅದಕ್ಕೆ ಅಳತೆ ತಕ್ಕಷ್ಟು ನೀರು, ಉಪ್ಪು ಹಾಕಿ ಚೆನ್ನಾಗಿ ಕುದಿಯೋ ಟೈಮಿಗೆ ಕಲರ್ ಹಾಕ್ಬೋದು. ಇಲ್ಲಾಂದ್ರೆ ಈಗಲೇ ಕಲರ್ ಹಾಕೊಂಡು ಟೇಸ್ಟ್ ನೋಡ್ಕೋಬೇಕು, ಉಪ್ಪು ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಆಮೇಲೆ ಅಕ್ಕಿ ಹಾಕಿದ್ರೆ ರೆಡಿ ಆಗುತ್ತೆ. ಅಮ್ಮ ಚಿಕನ್ ಗ್ರೇವಿಗೆ ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನಾನು ಅಕ್ಕಿ ತೊಳೆದಿಟ್ಕೊಳ್ಳೋಣ, ಇನ್ನೇನು ನೀರ್ ಕುದಿಯೋ ಟೈಮ್ ಆಗಿದೆ ಅಂತ ಹೇಳಿ ಅಕ್ಕಿನ ತೊಳಿತಾ ಇದ್ದೀನಿ. ಸೋನಾ ಮಸೂರಿ ಅಕ್ಕಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಇದಕ್ಕೆ ಸೋನಾ ಮಸೂರಿ ಅಕ್ಕಿ ಹಾಕೊಂತೀವಿ. ಮಾಮೂಲಿ ರೈಸ್ ಮಾಡ್ಬೇಕಾದ್ರೆ ಅಕ್ಕಿ ಮಾಡ್ಸಿರ್ತಾರಲ್ವಾ, ಆ ತರದ್ದು ಅಕ್ಕಿನ ಯೂಸ್ ಮಾಡ್ತೀವಿ. ಈ ತರದಾದ್ರೆ ಇದನ್ನ ಹಾಕಿದೀನಿ ಸೋನಾ ಮಸೂರಿ. ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ತಿರ್ಸಿ ಇನ್ನ ಲಿಡ್ನ ಕ್ಲೋಸ್ ಮಾಡಿಟ್ರೆ ಸ್ವಲ್ಪ ಹೊತ್ತು ಓಪನ್ ಮಾಡೋದು ಬೇಡ. ಹಾಗೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ನಾನು ಒಗ್ಗರಣೆಗೆ ಹಾಕೊಂಡಿಲ್ಲ, ಮೇಲ್ಗಡೆ ಅಕ್ಕಿ ಎಲ್ಲ ಹಾಕಿದ್ಮೇಲೆ ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಇದೇನು ತಿರುಗಿಸೋದು ಬೇಡ, ತೆಗ್ದು ನೋಡೋದು ಬೇಡ. ಸ್ವಲ್ಪ ಹೊತ್ತು ತನಕ ನಾವು ಇದನ್ನ ಬಿಟ್ಟು ಬೇರೆ ಕೆಲಸನ ಮಾಡ್ಕೋಬಹುದು. ಹಾಗಾಗಿ ನಾನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ನಮ್ಮಮ್ಮ ಅಥರ್ವ ಇಬ್ರು ಹೋದ್ರು. ಯಾವ ಕೆಲಸ ಬಿಟ್ರು ಈ ಕೆಲಸ ಬಿಡಲ್ಲ. ನಮ್ಮಮ್ಮ ಈ ಕೆಲಸ ಮಾಡದೆ ಇರಕ್ಕೆ ಇದ್ದ ಚಾನ್ಸ್ ಎಲ್ಲ ನೀರ್ ಹಾಕಕ್ ಹೋದ್ರು. ನಮ್ಮ ಅಥರ್ವ ಅಂತೂ ಅಮ್ಮಮ್ಮನ ಹಿಂದೆನೆ ಓಡಾಡ್ಬೇಕಲ್ವಾ, ಹಾಗಾಗಿ ಇವನ್ ಬಿಟ್ಬಿಟ್ಟು ನೀರ್ ಹಾಕ್ಬಿಟ್ರೆ ನಾನ್ ಬಂದಿಲ್ಲ ಯಾಕೆ ಅಂತ ಕೇಳ್ತಾನೆ. ಹಾಗಾಗಿ ಇವತ್ತು ಕೂಡ ಹೋಗಿದ್ದೇನೆ. ಡೈಲಿ ಇವರಿಬ್ರದೇ ಡ್ಯೂಟಿ ಆಗ್ಬಿಟ್ಟಿದೆ ಇದು. ಇವರಿಬ್ರು ಒಂದ್ ಹೊತ್ತು ಊಟ ಬಿಟ್ಟಾದ್ರು ಇದ್ದಾರು. ಈ ತರ ಗಿಡಕ್ ನೀರ್ ಹಾಕದೆ ಇರಲ್ಲ ಇವರು. ಯಾವಾಗ್ಲೂ ಒಂದ್ ರೌಂಡ್ ಹಿಂಗ್ ಬಂದ್ಬಿಟ್ಟು ಹೋಗ್ಬೇಕು. ಸ್ಲೀವ್ಲೆಸ್ ಹಾಕೊಂಡಿದ್ಯಾ, ಸೊಳ್ಳೆ ಬರುತ್ತೆ ಬಾರೋ ಅಂತ ಕರೆದ್ರು ಬರ್ತಾ ಇಲ್ಲ. ಅಮ್ಮನೂ ಆಯ್ತು ಇನ್ ನೀರ್ ಹಾಕಿ ಅಂತ ಹೇಳ್ಬಿಟ್ಟು ಇಬ್ರು ಒಳಗಡೆ ಬಂದ್ರು. ಅಷ್ಟೊತ್ತಿಗೆ ಯಾವ ತರ ಆಗಿದೆ ನೋಡಿ ನನ್ ಕಲರ್ ರೈಸು. ಕೊತ ಕುದೀತಾ ಇದೆ, ಕೊತ ಅಂತ ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದ್ ಸ್ವಲ್ಪ ಹೊತ್ತು ಹೀಗೆ ಬಾಯ್ಲಾಯ್ತು ಅಂದ್ರೆ ಕಲರ್ ರೈಸ್ ರೆಡಿ ಆಗುತ್ತೆ. ಸರಿ, ಅವಾಗ ಸ್ವಲ್ಪ ತಿರ್ಸ್ತಾ ಇರ್ಬೇಕು, ಯಾಕಂದ್ರೆ ತಳ ಹಿಡಿದ್ ಬಿಡಾತು ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಓಪನ್ ಮಾಡಿದೆ, ಇದೇ ತರನೇ ಇತ್ತು. ಅಮ್ಮ ಈ ಕಡೆ ಗ್ರೇವಿ ಮಾಡಕ್ಕೆ ರೆಡಿ ಮಾಡ್ಕೊಂತ ಇದಾರೆ. ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಹಸಿ ಮೆಣಸಿನ್ಕಾಯಿ, ಈರುಳ್ಳಿ, ಸ್ವಲ್ಪ ಜೀರಿಗೆನ ಹಾಕ್ತಾರೆ. ಜಾಸ್ತಿ ಏನು ಹಾಕೋದಿಲ್ಲ. ಇದು ರುಬ್ಬಿಡ್ಕೊಂಡಿರೋಂಥ ಖಾರನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದಾರಲ್ವಾ, ಅದಕ್ಕೆ ನೀರ್ ಕೂಡ ಹಾಕಲ್ಲ ಅವರು. ಗಟ್ಟಿಗಿರೋ ಗ್ರೇವಿ ಮಾಡ್ತಾರಲ್ವಾ, ಹಾಗಾಗಿ ಮಿಕ್ಸಿಗೆ ನೀರ್ ಹಾಕ್ದೇನೆ ರುಬ್ಕೊಂಡಿರ್ತಾರೆ. ಅದನ್ನ ಅದಕ್ಕೆ ಆಡ್ ಮಾಡ್ಬಿಟ್ಟು ಜಸ್ಟ್ ಫ್ರೈ ಮಾಡ್ತಾರೆ. ಒಂದ್ ಹನಿನೂ ನೀರ್ ಹಾಕ್ತೇನೆ, ತುಂಬಾ ಸಕ್ಕತ್ತಾಗಿ ಟೇಸ್ಟ್ ಬರುತ್ತೆ. ಹಾಗೆ ಇದು ಕೂಡ ಅಷ್ಟೇನೆ ಕಲರ್ ರೈಸ್ಗೆ ತುಂಬಾ ಸೂಟ್ ಆಗುತ್ತೆ ಚಿಕನ್. ಈ ತರ ನೋಡಿ ಜಸ್ಟ್ ನೀರ್ ಹಾಕಂಡೆ ಚಿಕನ್ಗೆಲ್ಲ ಮಸಾಲೆ ಮಾತ್ರ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಾರೆ. ನೀರ್ ಹಾಕಿದ್ರೆ ಚೆನ್ನಾಗಲ್ಲ ಟೇಸ್ಟ್. ಹಾಗಾಗಿ ಗ್ರೇವಿನೇ ಮಾಡೋದಲ್ವಾ, ಸ್ವಲ್ಪ ಎಣ್ಣೆಲೇನೆ ಚೆನ್ನಾಗಿ ಬೇಯಬೇಕು ಚಿಕನ್ ಎಲ್ಲ. ಫೈನಲಿ ಈಗ ಕಲರ್ ರೈಸ್ ರೆಡಿ ಆಗಿದೆ. ಇನ್ನ ಕಲರ್ ರೈಸ್ ಏನ್ ಜಾಸ್ತಿ ತಿರುಗಿಸೋದು ಬೇಡ. ಇನ್ನೊಂದು 2 ಮಿನಿಟ್ಸ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿ ಬಾಯ್ಲ್ ಆಗುತ್ತೆ. ಇನ್ ಬಿಸಿ ಕಲರ್ ರೈಸಿಗೆ ಬಿಸಿಯಾದ ಗ್ರೇವಿ ಹಾಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಗ್ರೇವಿ ಕೂಡ ಫೈನಲ್ ಆಗಿ ರೆಡಿ ಆಗ್ತದೆ. ಒಂದ್ ಸ್ವಲ್ಪ ನೀರ್ ಹಾಕ್ಬಿಡೋಣ, ಮತ್ತೆ ತುಂಬಾ ಗಟ್ಟಿ ಆದ್ರೂ ಚೆನ್ನಾಗಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ಫೈನಲಿ ಕಂಪ್ಲೀಟ್ ಆಯ್ತಲ್ವಾ, ಅದ್ ಮಾಡ್ಬಿಟ್ಟು ಅಡಿಗೆ ನಮ್ಮಮ್ಮ ಟೇಸ್ಟ್ ನೋಡು ಹೇಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಲರ್ ರೈಸ್ ಸ್ವಲ್ಪ ಚಿಕನ್ ನ ಹಾಕಿ ಕೊಟ್ಟಿದ್ರು. ಟೇಸ್ಟ್ ಪರವಾಗಿಲ್ಲ, ಸೂಪರ್ ಆಗಿತ್ತು. ನಮ್ಮ ಅಥರ್ವ ನೋಡಿ ರೆಡಿ ಆಗ್ತಾ ಇದ್ದಾನೆ. ಅವನೇ ಸ್ನಾನ ಮಾಡ್ಕೊಬಂದು ಅವನೇ ತಲೆ ಬಾಚ್ಕೊಂತಾನಂತೆ. ಹಾಗೆ ನಮಗೆ ಗೊತ್ತಿರೋರು ಒಬ್ರು ಮನೆಯಿಂದ ನಮ್ಗೆ ಚಿಕನ್ ಪಾರ್ಸಲ್ ಕೊಟ್ಟು ಕಳಿಸಿದ್ರು. ಹಾಗಾಗಿ ಅವ್ರ ಬಾಕ್ಸ್ ಇಲ್ಲೇ ಉಳಿದಿತ್ತು ಅಂತ ಹೇಳ್ಬಿಟ್ಟು ಅವರಿಗೆ ನಾವು ಕಲರ್ ರೈಸ್ ಚಿಕನ್ ಗ್ರೇವಿನ ಹಾಕೊಡೋಣ ಅಂತ ಹೇಳಿ ನಮ್ಮಮ್ಮ ಪ್ಯಾಕ್ ಮಾಡ್ತಾ ಇದ್ದಾರೆ. ಒಂದ್ ಬಾಕ್ಸ್ ಅಲ್ಲಿ ಕಲರ್ ರೈಸ್ ನ ಹಾಕಿ ಇನ್ನೊಂದ್ ಬಾಕ್ಸ್ ಅಲ್ಲಿ ಗ್ರೇವಿನ ಹಾಕ್ತಾ ಇದ್ದಾರೆ. ಅವ್ರಿಗೆ ಕೊಟ್ಟು ಬಂದ್ರೆ ನಮಗೂ ಸಮಾಧಾನ ಆಗುತ್ತೆ, ಖಾಲಿ ಬಾಕ್ಸ್ ಕೊಟ್ಟಿಲ್ಲ ಅನ್ನೋದು ತೃಪ್ತಿ. ಹಾಗಾಗಿ ನಮ್ಮಮ್ಮ ಬಿಸಿ ಆಗಿರ್ಬೇಕಾದ್ರೆ ಕೊಟ್ಟು ಬಂದ್ರೆ ಬಿಸಿದೆ ತಿಂತಾರೆ ಅಂತ ಹೇಳ್ಬಿಟ್ಟು ಆಗ ತಕ್ಷಣನೇ ಬಿಸಿ ಆಗಿರೋಂತ ಕಲರ್ ರೈಸ್ ಬಿಸಿ ಆಗಿರುವಂತ ಗ್ರೇವಿನ ಹಾಕಿ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನಮ್ಮಮ್ಮ ಹೊರಟ್ರು. ನಮ್ಮ ಹತ್ರವನ್ ಬಿಟ್ಟು ಹೋಗ್ಬಿಟ್ರೆ ಅವ್ನು ನಮ್ಮಮ್ಮನ ಉಳಿಸ್ಬೇಕಲ್ವಾ, ಹಾಗಾಗಿ ಇಬ್ರು ಹೊರಟ್ರು. ಇಲ್ಲೇ ಹತ್ರದಲ್ಲೇ ಅವ್ರ ಮನೆ ಇರೋದು. ಅವ್ರಿಗೆ ಕೊಟ್ಟು ಬಂದ್ಬಿಡ್ತೀವಿ ಬೇಗನೆ ಅಂತ ಹೇಳಿ. ಇನ್ನೂ ಬೆಳಕಿರ್ಬೇಕಾದ್ರೆ ಹೊರಟ್ರು. ಬೇಗನೆ ಬರ್ತೀವಿ, ಲೇಟ್ ಆದ್ರೆ ಕಷ್ಟ ಆಗುತ್ತೆ ಮತ್ತೆ ಕತ್ಲಾಗ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಹೊರಟ್ರು. ನಮ್ಮನೆ ಮುಂದೆನೆ ನೋಡಿ ದೇವಸ್ಥಾನ ಕಾಣಿಸ್ತಾ ಇದೆ. ಹಾಗೆ ರೈಲ್ವೆ ಸ್ಟೇಷನ್ ಸಿಗುತ್ತೆ ನಮ್ಮನೆ ಮುಂದೆ.
ಇದು ಶಾರ್ಟ್ ಕಟ್ ರೋಡು ಅವ್ರ ಮನೆಗೆ ಹೋಗಕ್ಕೆ. ಇಲ್ಲಾಸಿಂದ ಹೋಗ್ಬಿಟ್ರೆ ಬೇಗನೆ ಹೋಗ್ಬಿಟ್ಟು ಬರ್ಬೋದು. ನೋಡಿ ಎಷ್ಟೊಂದು ಬೆಳಕಿದೆ, ಹಾಗಾಗಿ ಬೇಗನೆ ಬರ್ತೀವಿ ಅಂತ ಹೇಳಿ ಹೊರಟ್ರು. ನಮ್ಮ ಹತ್ರವ ಇಲ್ಲಿಂದ ಬಾಯ್ ಮಾಡ್ತಾ ಇದ್ದಾನೆ. ನಾನು ಈ ಕಡೆಯಿಂದ ಇವ್ರನ್ನ ಇಲ್ಲಿ ತನಕ ಕಳಿಸ್ಬಿಟ್ಟು ರಿಟರ್ನ್ ಹೋಗ್ತಾ ಇದ್ದೀನಿ. ನಮ್ಮ ಹತ್ರವ ಅಂತೂ ತಿರುಗಿ ತಿರುಗಿ ನೋಡ್ತಾನೆ ಇದ್ದಾನೆ. ರೈಲ್ವೆ ಸ್ಟೇಷನ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಮಳೆ ಬಂದಿರೋದ್ರಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಎಲ್ಲ ಪಕ್ಕದಲ್ಲೆಲ್ಲ ಹಸಿರಾಗಿ ಬೆಳೆದ್ಬಿಟ್ಟು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಗ್ರೀನ್ ಗ್ರೀನ್ ಆಗಿ ಅಂತ. ಆ ಕಡೆಯಿಂದ ಅವ್ರು ಹೋಗ್ತಾ ಇದ್ದಾರೆ, ಈ ಕಡೆಯಿಂದ ನಾನು ಬರ್ತಾ ಇದ್ದೀನಿ. ತುಂಬಾ ದೂರದಲ್ಲಿ ನೋಡಿ ಕಾಣಿಸ್ತಾ ಇದ್ದಾರೆ ಅವರು. ಹೀಗೆ ಇನ್ನು ಮನೇಲಿ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಅಪ್ಪಾಜಿನೂ ಹೊರಗಡೆ ಕುತ್ಕೊಂಡಿದ್ರು, ನಾನು ಹೊರಗೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೆ. ಅವ್ರು ಬರೋ ತನಕ ಇನ್ನೇನ್ ಮಾಡೋದಪ್ಪ ಅಂತ ಹೇಳ್ಬಿಟ್ಟು ಅಪ್ಪಾಜಿ ನಾನು ಹೊರಗೆ ಕುತ್ಕೊಂಡಿದೀವಿ. ಈಗ ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದ ಸೊಳ್ಳೆಗಳೆಲ್ಲ ಜಾಸ್ತಿ ಆಗ್ಬಿಟ್ಟಿದಾವೆ, ಹಾಗಾಗಿ ಸುಮ್ಮನೆ ಕುತ್ಕೊಂಡಿದ್ವಿ ಇಲ್ಲೇನೆ. ಅದೇ ಟೈಮಲ್ಲಿ ಇವ್ರು ಬಂದ್ರು. ನೋಡಿ ಎಷ್ಟು ಕತ್ಲಾಗಿದೆ, ಎಷ್ಟು ಬೇಗ ಕತ್ಲಾಯ್ತು ಅನ್ಸ್ಬಿಡ್ತು. ಅವ್ರು ಹೋಗೋ ಟೈಮಲ್ಲಿ ಅಷ್ಟೊಂದು ಬೆಳಕಿತ್ತು, ಬರೋ ಟೈಮಲ್ಲಿ ಕತ್ಲಾಗ್ಬಿಟ್ಟಿದೆ. ಟಾರ್ಚ್ ಹಾಕೊಂಡು ಬರ್ತಾ ಇದಾರೆ. ಬರ್ತಿದಂಗೆ ಚಾಕ್ಲೇಟ್ ತಗೋ ಬಂದಿದ್ದೀನಿ ಮಮ್ಮಿ ಅಂತ ಹೇಳಿ ತೋರಿಸ್ತಾ ಇದ್ದಾನೆ. ಹಾಗಾಗಿ ನನಗೊಂದು ಸ್ವಲ್ಪ ಕೊಡ್ತಾನಂತೆ, ನೀನೊಂದ್ ಸ್ವಲ್ಪ ತಿನ್ನು ನಾನೊಂದ್ ಸ್ವಲ್ಪ ತಿಂತೀನಿ ಅಂತ ಹೇಳಿ ಹೇಳ್ತಾ ಇದ್ದ. ಹಾಗಾಗಿ ಅದರಲ್ಲಿ ಬ್ರೇಕ್ ಮಾಡ್ಬಿಟ್ಟು ಅರ್ಧ ನನಗ್ ತಿನ್ನಿಸ್ತಾ ಇದ್ದಾನೆ, ಅರ್ಧ ಅವನ್ ತಿಂತಾನಂತೆ. ನೋಡಿ ಹೇಗ್ ತಿನ್ನಿಸ್ತಾನೆ ಅಂತ. ಅವನಿಗರ್ಧ ನನಗರ್ಧ ಅಂತೆ. ಅದು ನನಗೆ ಅಂತ ಹೇಳಿ ತಿನ್ನಿಸ್ತಾ ಇಲ್ಲ, ಅವನು ಹೊಟ್ಟೆಲಿರೋ ಬೇಬಿಗೆ ಮಮ್ಮಿ ಅಂತ ಹೇಳಿ ತಿನ್ನಿಸ್ತಾ ಇದ್ದಾನೆ. ಆದ್ರೂ ಅವನಿಗೆ ಹೊಟ್ಟೆಲಿರೋ ಬೇಬಿ ಮೇಲೆ ತುಂಬಾನೇ ಪ್ರೀತಿ ಇದೆ ಅವನಿಗೆ. ಮಮ್ಮಿ ಯಾವಾಗ ಬರುತ್ತೆ ಬೇಬಿ, ಯಾವಾಗ ಬರುತ್ತೆ ಬೇಬಿ ಅಂತ ಕೇಳ್ತಾನೆ ಇರ್ತಾನೆ. ನನಗೋಸ್ಕರ ಅಲ್ದಿದ್ರು ಏನಾದ್ರು ಶೇರ್ ಮಾಡ್ಕೋಬೇಕು ಅಂದ್ರೆ ಬೇಬಿಗೋಸ್ಕರನಾದ್ರೂ ನನಗೆ ಕೊಡ್ತಾನೆ ಅವನು. ಹಾಗೆ ಅವ್ರ ಮನೆ ಹೋಗಿದ್ರಲ್ವಾ ನಾನ್ ವೆಜ್ ಕೊಟ್ಟು ಬರಕ್ಕೆ, ಅವರು ಅಲ್ಲಿಂದ ಹಲಸಿನ ಹಣ್ಣನ್ನ ಕೊಟ್ಕೊಳ್ಸಿದ್ರು. ನೋಡ್ತಾ ಇದ್ದಂಗೆ ತುಂಬಾ ಆಸೆ ಆಗ್ಬಿಡ್ತು, ಎಷ್ಟು ತಿಂತೀನೋ ಅನ್ಬೇಕು ಅಷ್ಟೊಂದು ಆಸೆ ಆಗ್ಬಿಡ್ತು. ನಾನು ಅಷ್ಟೊಂದೆಲ್ಲ ತಿನ್ನಲ್ಲ, ನಾವೊಂದ್ 2-3 ಸೊಳ್ಳೆ ತಿಂದ್ರೇನೆ ಸಾಕು ಅನ್ಸ್ಬಿಡುತ್ತೆ. ಆದ್ರೆ ಆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿತ್ತು. ಎಷ್ಟೊತ್ತಿಗೆ ತಿಂತೀನೋ ಅಂತ ಹೇಳಿ ನಮ್ಮಮ್ಮ ಇಸ್ಕೊ ಬಂದಿದ್ರು. ಏನೇ ತಿನ್ಸಿದ್ರು ನನಗೆ ನಮ್ಮಮ್ಮನೇ ತಿನ್ಸೋದಿಲ್ಲಿ. ಎಷ್ಟೋ ಏನೇನೋ ಅಲ್ಲಿ ಇಲ್ಲಿ ಸಿಗೋ ಹಣ್ಣುಗಳು ಅದು ಇದು ಎಲ್ಲ ತಗೊಬಂದ್ಬಿಟ್ಟು ತಿನ್ಸ್ತಾರೆ. ಸುಮಾರಷ್ಟು ಹಣ್ಣುಗಳೆಲ್ಲ ನಮ್ಮ ಅಮ್ಮನಿಂದಾನೇ ತಿಂದೆ ಇಲ್ಲಿ. ಅಂದ್ರೆ ಅಂಗಡಿಲಿ ಸಿಗೋದಲ್ದಿದ್ರು ಕಾಡಲ್ಲಿ ಸಿಗೋದಾದ್ರೂ ತಂದು ಕೊಟ್ಬಿಡ್ತಾರೆ ಪಾಪ ನಮ್ಮಮ್ಮ. ಹಾಗೆ ಇವತ್ತು ಎಲ್ಲ ಬಿರಿಯಾನಿ ಅಲ್ಲ ಸಾರಿ ಕಲರ್ ರೈಸು ಚಿಕನ್ ಎಲ್ಲ ತಿನ್ಬಿಟ್ಟು ವಾಕ್ ಮಾಡಿ ಮಲ್ಕೊಳ್ಳೋಣ ಅಂತ ಹೇಳಿ ಹೊರಗಡೆ ಬಂದ್ವಿ. ವಾಕ್ ಮಾಡೋದು ಮಾತ್ರ ಡೈಲಿ ತಪ್ಸಲ್ಲ, ಡೈಲಿ ವಾಕ್ ಮಾಡ್ಕೊಂಡೆ ಹೋಗಿ ಮಲ್ಗೋದು. ನಮ್ಮ ಹತ್ರವ ಕೂಡ ಅಷ್ಟೇ, ಅವನು ಕೂಡ ವಾಕ್ ಮಾಡಿ ಮಲ್ಕೊತಾನೆ. ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಓಕೆ ಗೈಸ್, ಬಾಯ್ ಬಾಯ್, ಟೇಕ್ ಕೇರ್.